ಪ್ರಶ್ನೆ ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ. ಈಗ ಪೆಂಡಿಂಗ್ ವರ್ಕ್ ಏನೇನಿದೆ, ರೋಡ್ ಆಗಿರ್ಬೋದು, ಫ್ಲೈಓವರ್ಸ್ ಆಗಿರ್ಬೋದು, ಅಥವಾ ಮೆಟ್ರೋ ಆಗಿರ್ಬೋದು, ಇದು ನಿಧಾನ ಆಗ್ತಿರೋದಕ್ಕೆ ಏನು ಚಾಲೆಂಜಸ್ ಬರ್ತಾ ಇದೆ ಸರ್? ನಿಧಾನವಾಗಿದೆ ಅಂತ ಯಾಕೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೀವು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡು ನೋಡಿದ್ರೆ ನಮ್ಮ ಪಕ್ಷ ಅಧಿಕಾರದ ಬಂದ ನಂತರ ಆನ್ಗೋಯಿಂಗ್ ಮೆಟ್ರೋ ವರ್ಕ್ಸ್ನ ಇನ್ನೂ ವೇಗವಾಗಿ ಕೆಲಸ ಮಾಡಿಸಿದ್ದೇವೆ. ಎಲೆಕ್ಟ್ರಾನಿಕ್ ಸಿಟಿವರೆಗೂ ಮೆಟ್ರೋ ತಲುಪಿಸಿದ್ದೇವೆ. ಇಲ್ಲಿ ವೈಟ್ ಫೀಲ್ಡ್ವರೆಗೂ ಮೆಟ್ರೋ ತಲುಪಿಸಿದ್ದೇವೆ. ದಿ ಲೈನ್ಸ್ ವಿಚ್ ಆರ್ ಗೋಯಿಂಗ್ ಥ್ರೂ ದ ಪಿಂಕ್ ಲೈನ್ ಮತ್ತು ದಿ ಬ್ಲೂ ಲೈನ್, ಆ ಕೆಲಸ ವೇಗವಾಗಿ ನಡೀತಾ ಇದೆ. ಸೊ ನಾನೇನು ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಯೋಜನೆಗೆ ರಾಜಕೀಯದ ಎಲ್ಲ ಪ್ಲೀಸ್ ಯಾರು ಮಾತಾಡಬೇಡಿ. ಅವ್ರು ಯಾರಾದರೂ ಕೂಗಾಡಿದ್ರೆ ಕೂಗಾಡಲಿ, ಡೋಂಟ್ ವರಿ. ರಾಜಕೀಯದ ಕಾರಣಕ್ಕೋಸ್ಕರ ಪ್ರತಿಯೊಂದು ಪ್ರಾಜೆಕ್ಟನ್ನು ವಿರೋಧ ಮಾಡ್ತಕ್ಕಂಥ ಮನೋಭಾವ ಇದೆಯಲ್ಲ, ಬೆಂಗಳೂರು ನಗರದ ರಾಜ್ಯದ ಹಿತದೃಷ್ಟಿಯಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಪರ ವಿರುದ್ಧ ಸೈದ್ಧಾಂತಿಕವಾಗಿ ಇಟ್ಕೋಬೇಕು. ನಗರದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಲ್ಲಿ ಏನೇನು ಮಾಡಬೇಕು ಅದೆಲ್ಲ ಕೈ ಜೋಡಿಸೇ ಮಾಡಬೇಕು. ನನ್ನ BJPಯ ಸ್ನೇಹಿತರಿಗೂ ನಾನು ಇಷ್ಟೇ ಕೇಳ್ಕೊತೇನೆ, ಬೆಂಗಳೂರಿನ ಅಭಿವೃದ್ಧಿ ಪ್ರಶ್ನೆ ಬಂದಾಗ ಬನ್ನಿ ಕೈ ಜೋಡಿಸಿ ಕೆಲಸ ಮಾಡೋಣ.